ಓಂ ವಾರಾಹಿ ದೇವಿಯೇ ನಮಃ. ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ಆಳುಂಟು ಅನ್ನವಿಲ್ಲ, ಗಂಡುಂಟು ಹೆಣ್ಣಿಲ್ಲ, ಹೆಣ್ಣುಂಟು ಗಂಡಿಲ್ಲ. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಗಬೇಕು. ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡನಾಗಬೇಕು. ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು ಭೂಮಿ ಬಯಲಿಗೆ ಇಳಿಯಬೇಕು. ಜಲದ ಕಣ್ಣು ಬತ್ತೋಗಿ ತೆಂಗಿನ ಬುರುಡೆರಡೂ ಕೂಡು ಒಂದು ತೊಟ್ಟು ಗಂಗೆ ಇರಾಕಿಲ್ಲ. ಪ್ರತಿಯೊಂದು ಕಾಲಜ್ಞಾನವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಬಗ್ಗೆ ಬಂದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಂಟೆ ಸ್ವಾಮಿಗಳು ಅವರ ಪರಂಪರೆಗಳಿಗೆ ಏನು ಹೇಳಿಕೊಂಡು ಹೋದ್ರು ಕೂಡ ಅಂಥದ್ದನ್ನ ಇಲ್ಲಿ ಬಂದಿದೆ ನೋಡಿ. ಮಂಟೆ ಸ್ವಾಮಿಗಳ ಪರಂಪರೆಯಿಂದ ಕಳಿಸಾರಿದ್ದೇನೋ ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ. ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು ಕೇಳು. ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ನಾಳೆ ಕಲಿಯುಗದಲ್ಲಿ ತಿನ್ನು ಅನ್ನ ನಾಳೆ ತೂಕವೇ ಆಗಬೇಕು. ನಾಳೆ ತಿನ್ನ ಅನ್ನ ತೂಕಕ್ಕೆ ತಗೋಬೇಕು. ಇದೇನು ಇದು ಹೀಗೆ ಹೇಳ್ತಾರೆ ಅಂತ ನಾನು ಅನ್ಕೊಂಡು ಇತ್ತೀಚಿನ ದಿನಗಳಲ್ಲಿ ನನಗೂ ಕೂಡ ಅದು ಗೊತ್ತಿರಲಿಲ್ಲ. ಮೊನ್ನೆ ನಾನು ಆಚೆ ಹೊರಗಡೆ ಹೋದಾಗ ಒಂದು ಮೀಟಿಂಗ್ ಇತ್ತು. ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಕೆಳಗಡೆ ಒಂದು ಕ್ಯಾಂಟೀನ್ ಇತ್ತು. ಊಟ ಮಾಡ್ಕೊಂಡು ಬಂದ್ಬಿಡ್ಬೇಕು ಅಂತ ಹೋಗಿದ್ವಿ. ಅಲ್ಲಿ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಫ್ಯಾಮಿಲಿಯವರೆಲ್ಲ ಗಂಡ ಹೆಂಡತಿ ಇಬ್ರು ದುಡಿಮೆ ಮಾಡ್ಕೊಂತ ಫ್ಯಾಮಿಲಿಗಳವರು ಅಡುಗೆ ಮಾಡ್ಕೊಳ್ಳಲ್ಲ. ಅವರು ಆ ಹೋಟೆಲ್ಗೆ ಸಂಬಂಧಪಟ್ಟ ಕ್ಯಾಂಟೀನ್ಗೆ ಬಂದ್ಬಿಟ್ಟು ಸಾಂಬಾರ್ KG ಗಟ್ಲೆ, ಅರ್ಧ KG ಅನ್ನ, 300 ಗ್ರಾಮ್ ಚಪಾತಿ, ಹೀಗೆ ಬರೀ ತೂಕ ಹಾಕಿ KG ಗಟ್ಲೆ, ಅರ್ಧ KG ಗಟ್ಲೆ ಈ ತೂಕದಲ್ಲಿ ಈ ತಿನ್ನೋದನ್ನ ಫಿಕ್ಸ್ ಮಾಡಿರೋದು. ಅಲ್ಲಿ ರೇಟ್ ನೋಡಿ ನಾನೇ ಫಸ್ಟ್ ಟೈಮ್ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ನಾನೆಲ್ಲ ಪ್ಲೇಟ್ ಲೆಕ್ಕ ನೋಡಿದ್ದೆ, ಈ ಥರ ತೂಕ ಲೆಕ್ಕ ನೋಡಿರಲಿಲ್ಲ. ತಕ್ಕಡಿಯಲ್ಲಿ ತೂಕ ಹಾಕಿ ಮಾರಿದ್ದನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಇದನ್ನ ಫಸ್ಟ್ ಟೈಮ್ ನೋಡ್ತಿರೋದು, ಕೇಳಿ ಕೂಡ ಇರಲಿಲ್ಲ. ಇದು ಕಲಿಯುಗ. ಏನೆಲ್ಲ ಆಗಬಾರ್ದೋ ಅದೆಲ್ಲ ಆಗೋಗೋದು ನಿಜ. ಇನ್ನು ಆಳುಂಟು ಅನ್ನವಿಲ್ಲ, ಗಂಡುಂಟು ಹೆಣ್ಣಿಲ್ಲ, ಹೆಣ್ಣುಂಟು ಗಂಡಿಲ್ಲ. ನಾವು ಇವತ್ತಿನ ಇಂಬ್ಯಾಲೆನ್ಸ್ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳಿಲ್ಲ. ಹುಟ್ಟಿದ ಮೇಲೆ ಗಂಡು ಕಡಿಮೆ ಕಾಣು ಮಡಿವಾಳ ಮಾಚಯ್ಯ, ಅದು ಒಲದೆ ನನ್ನ ಕಂದ ಕೇಳಯ್ಯ. ಶಿಶು ಮಗನೇ, ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಗಬೇಕು. ಏನಾಗ್ತಾ ಇದ್ದಾವೆ ಅಂತ ಇವತ್ತು ನೋಡ್ತಾ ಇದ್ದಾರೆ ನೋಡಿ. ದಿನ ಬೆಳಗ್ಗೆ ಇದ್ರೆ ನಾವು ಕೇಳಬೇಕಾದ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ. ಅತ್ತೆ ಚೆನ್ನಾಗಿದ್ರೆ ಅಳಿಯ ಕಣ್ಣಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಳ ಲಿಂಗಪ್ಪ ನೀವೇ ಬನ್ನಿ. ತಾಯಿ ಚೆನ್ನಾಗಿದ್ದರೆ ಮಗ ಕಣ್ಣಾಗಬೇಕು, ತಂಗಿ ಚೆನ್ನಾಗಿದ್ದರೆ ಅಣ್ಣ ಕಣ್ಣಾಗಬೇಕು, ಸೊಸೆ ಚೆನ್ನಾಗಿದ್ದರೆ ಮಾವ ಕಣ್ಣಾಗಬೇಕು, ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣು ಹಾಕಬೇಕು. ಸಿದ್ದಯ್ಯ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ, ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಸಿದ್ದಯ್ಯ ಸ್ವಾಮಿ. ನಾಳೆ ಅಪ್ಪ ಮಗನಿಗೆ ನೋಡು ಒಬ್ಬಳೇ ಹೆಂಡತಿ ಆಗ್ಬೇಕು. ಇವತ್ತೆಲ್ಲ ಈ ಸ್ವಾಮಿಯವರು ಏನು ಹೇಳಿದಾರಲ್ಲ ಅದೇ ನಡೀತಾ ಇರೋದು ಈ ಪ್ರಪಂಚದಲ್ಲಿ. ಇವತ್ತು ಅವರು ಮಂಟೆ ಸ್ವಾಮಿಗಳ ಪರಂಪರೆಯಲ್ಲಿ ಹೇಳಿಕೊಂಡು ಬಂದಂತ ಇವೆಲ್ಲನೂ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಳಕ್ಕೆ ಲಿಂಗಪ್ಪ ನೀವೇ ಬನ್ನಿ, ಕೇಳಪ್ಪ ನನ್ನ ಕಂದ. ಆದಿ ಒಳಗೂ ಸುಂಕ, ಬೀದಿ ಒಳಗೂ ಸುಂಕ, ಎಲ್ಲಿ ನೋಡಿದ್ರೂ ಸುಂಕಗಳು. ಕಲೆಕ್ಷನ್ ಕೇಳಪ್ಪ ನನ್ನ ಕಂದ. ಆದಿ ಒಳಗೂ ಬೀದಿ ಒಳಗೂ ಸುಂಕ, ಬೀದಿ ಬೀದಿಗೂ ಸುಂಕ. ನೀವೆಲ್ಲಿ ಹೋದ್ರೂ ಟ್ಯಾಕ್ಸ್ ಕಟ್ಬೇಕಲ್ವಾ? ಈಗ ನೋಡ್ತಾ ಇದ್ದೀರಿ, ಒಂದು ಸ್ಮಶಾನಕ್ಕೂ ಕೂಡ ದುಡ್ಡು. ನೀರಿಗೂ ಸುಂಕ, ಕೆರೆಗೂ ಸುಂಕ, ಎಲ್ಲದಕ್ಕೂ ಸುಂಕ ಅಂದ್ರೆ ಟ್ಯಾಕ್ಸ್. ಗಂಡ ಹೆಂಡರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಹಾಕಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಲಿಂಗಪ್ಪ ನೀವೇ ಬನ್ನಿ ನೋಡಿ ಹೇಳ್ತಾರೆ. ಅವರು ಕೂಡ ಏನು ಹೇಳ್ತಾರೆ? ಜೋಡು ಸೂರ್ಯ ಹುಟ್ಟಬೇಕು. ಯಾವಾಗ ಹೇಳಿರೋದು ಲೆಕ್ಕ ಹಾಕೊಳ್ಳಿ. ಜೋಡು ಸೂರ್ಯ ಹುಟ್ಟಬೇಕು, ಧೂಮಕೇತು ಮಾಡಬೇಕು. ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು
ಕತ್ತೆಗಳಿಗೆ ಕೊಂಬು ಹುಟ್ಟಿ ಎತ್ತಿಗಳಿಗೆ ಮಾತು ಬಂದು ನುಚ್ಚಕ್ಕೆ ಮಳೆ ಊದಿ ಒಂದು ದಿವಸ ಒಪ್ಪತಾದಿರುವವೇ ಜೋಡಿ ಸೂರ್ಯ ಹುಟ್ಟಲೇಬೇಕು, ಧೂಮಕೇತು ಮೂಡಲೇಬೇಕು, ಭೂಮಿ ಬಯಲಿಗೆ ಇಳಿಬೇಕು, ಜಲದ ಕಣ್ಣು ಬತ್ತೋಗಿ ತೆಂಗಿನ ಬುರುಡೆರಡೂ ಕೂಡ ಒಂದು ತೊಟ್ಟು ಗಂಗೆ ಇರಕ್ಕಿಲ್ಲ. ನೀವು ಎಳ್ನೀರಿಟ್ಟು ಕೂಡ ಎಳ್ನೀರು ಒಳಗಿರುವ ನೀರನ್ನು ಎವಾಪರೇಟ್ ಮಾಡಕ್ಕಂತ ಒಂದು ಶಕ್ತಿ ಇರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ಏನೇನು ಕಾರಣಗಳು ಇರಬಹುದು ಅನ್ನೋದ್ರ ಬಗ್ಗೆ ನಾವು ನಂತರ ಅದನ್ನು ಚರ್ಚೆ ಮಾಡೋಣ. ಈ ಕಾಲಜ್ಞಾನದಲ್ಲಿ ಇನ್ನೂ ತುಂಬ ಹೇಳಿದ್ದಾರೆ, ಅದನ್ನು ನಾವು ತಿಳಿತಾ ಹೋಗೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.